ರೀ ಇವತ್ತು SSLC ರಿಸಲ್ಟ್ ಅದ. ನಮಗೆ ರಿಜಿಸ್ಟರ್ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೂ ಕೂಡ ನಾವು ರಿಜಿಸ್ಟರ್ ಚೆಕ್ ಮಾಡಿ ಯಾರ್ದು ಹೆಸರು ಬರ್ತದೆ ಅವ್ರದ್ದು ಫೇಲರ ಪಾಸ್ ಅಂತ ಚೆಕ್ ಮಾಡ್ತೀವಿ ನೋಡ್ರಿ. ನೋಡ್ರಿ ಈಗ ನೀವೇ. और अभी तो रुको, क्लाइमैक्स अभी बाकी. ಟೋಟಲ್ ಎಷ್ಟು ನಂಬರ್ ಇರಬೇಕು? 11. ಈಗ ಡೇಟ್ ಆಫ್ ಬರ್ತ್ ಹಾಕ್ತೇವ್ರಿ, ಅದು ಬರ್ಲೋಯ್ತು. ಹಿಂಗಾದ್ರೆ ಹೆಂಗೆ ಅಂತೇವು. ಮತ್ತೊಂದು ಕೆಪಿ ಟ್ರಯಲ್ ಮಾಡತ್ತೇವೆ ನೋಡ್ರಿ. ಈಗ ಇಂಟರ್ವ್ಯೂ ರಿಜಿಸ್ಟರ್ ನಂಬರ್ ಚೆಕ್ ಮಾಡತ್ತೇವ್ರಿ. ಪಾರ್ಗೆ ಏನೋ ರಿಜಿಸ್ಟರ್ ನಂಬರ್ ಹೊಡ್ಲಿಕ್ಕೆ ಹೊಂಟಿಲ್ಲ, ಪೂರ ಮತ್ತು ರಾಂಗ್ ಬೀಳತ್ತು. ಮತ್ತು ಏನು ಹೊಡಿಬೇಕಂತ ಗೊತ್ತಾಗ್ಲತ್ತಿಲ್ಲ. ಆದರೂ ಕೂಡ ಟ್ರಯಲ್ ಮಾಡ್ತೇವೆ ನೋಡ್ರಿ. ಈಗ ಮತ್ತು ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ತೇವ್ರಿ. ಜುಲೈ ಹಾಕ್ದೇವ್ರಿ, 2010 ಹಾಕ್ದೇವ್ರಿ. ಮತ್ತು ಬಂತು ನೋಡ್ರಿ ಯಾವುದು ಮಲ್ಲೇಶ್ ಅಂತ್ರಿ. ಮಲ್ಲೇಶ್ ನಂಬರು ಪಾಸ್ ಆಗ್ಯಾರ ನೋಡ್ರಿ. C+ ನೋಡಿದ್ರಲ್ಲ, ಚೆಕ್ ಮಾಡ್ದೇವ್ರಿ. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಪಾಸ್ ಆಗ್ಯಾನ. ಮತ್ತು ಇನ್ನೂ ಒಂದು ಚೆಕ್ ಮಾಡಮ್ರಿ. ऐसे कर हमारे को भी कर दे वैसे. देखो वो हमारा को ಯಾವ್ದ ಮಲ್ಲೇಶ್ ಮಲ್ಲಮ್ಮ ಅಂತ ಬಂತು ನೋಡಿ. मल्लम्मा. और एक बार देखो मल्लम्मा भी और पास हो गए. देखो मल्लम्मा भी. 7-15 ನಿಮಿಷ. शाबाश बेटा, बहुत बढ़िया.